ಮಳೆಯಿಂದ ಮುಳುಗಡೆಯಾಗಿದ್ದ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಕಳೆದ 2 ದಿನಗಳಿಂದ ಮುಳುಗಡೆಯಾಗಿತ್ತು ಸೇತುವೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಬೃಹತ್ ಸೇತುವೆ ಮುಳುಗಡೆಯಾಗಿತ್ತು. ಉಗಾರ್ ಖುರ್ದ್ ಕುಡಚಿ ಮಧ್ಯೆ ನಿರ್ಮಿಸಲಾಗಿದ್ದ ಬ್ರಿಡ್ಜ್ ಮಳೆಯಿಂದಾಗಿ ಮುಳುಗಡೆಯಾಗಿದ್ದು, ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಾ ಇದ್ರಿಂದ ಮುಳುಗಡೆಯಾಗಿತ್ತು ಸೇತುವೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕಿಸೋ ಪ್ರಮುಖ ಸೇತುವೆ ಇದಾಗಿತ್ತು. ಈಗ ಮಳೆ ನೀರಿನ ತೆರವಾಗಿದೆ, ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕೃಷ್ಣಾ ನದಿಗೆ 1,25,000 ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ. ಅಪಾಯದ ಮಟ್ಟದಲ್ಲಿ ಕೃಷ್ಣಾ ನದಿ ಹರಿತಾ ಇದ್ದು, ದೂಧಗಂಗಾ ವೇದಗಂಗಾ ನದಿ ಒಳಹರಿವಿನಲ್ಲೂ ಕೂಡ ಹೆಚ್ಚಳವಾಗಿದೆ. ನೀರು ಹೆಚ್ಚುತ್ತಾ ಇದ್ದಂತೆ ಕೃಷ್ಣಾ ತೀರದ ದತ್ತ ಮಂದಿರ ಮುಳುಗಡೆಯಾಗಿದೆ. ದೃಶ್ಯದಲ್ಲಿ ಕಾಣಬಹುದು ನೀವು, ಆಲ್ಮೋಸ್ಟ್ ಅರ್ಧ ಭಾಗ ಮುಳುಗಡೆಯಾಗಿರುವಂಥದ್ದು. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಅಬ್ಬರ ಮುಂದುವರಿತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶ ಕಳೆದ 1 ವಾರದಿಂದ ಸುರಿಯುವ ಭಾರೀ ಮಳೆಯಿಂದ ಕೃಷ್ಣಾ ನದಿಯ ತುಂಬಿ ಹರಿತಾ ಇದೆ. ನಾವೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಬಳಿ ಇದ್ದೀವಿ. ನಾವು ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿ ನೀರು ಒಳಹರಿವು ಬರ್ತಾ ಇದೆ ಅಂದರೆ, ಇವಾಗಲೇ ನಿನ್ನೆ ಅಷ್ಟೇ ಖಾಲಿ ಇದ್ದಂಥ ದತ್ತ ಮಂದಿರ ಇವಾಗ ನದಿ ನೀರನ್ನು ಆವರಿಸಿಕೊಂಡಿದೆ. ಈಗಾಗಲೇ ಮಹಾರಾಷ್ಟ್ರದಿಂದ ಕೊಲ್ಹಾಪುರ ಜಿಲ್ಲೆಯ ದೂಧಗಂಗಾ ವೇದಗಂಗಾ ಹಾಗೂ ಪಂಚಗಂಗಾ ಕೃಷ್ಣಾ ನದಿಯಿಂದ ಸುಮಾರು ಕಲ್ಲೋಳ ಬಳಿ 1,25,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಇದೇ ರೀತಿ ಮಹಾರಾಷ್ಟ್ರದಿಂದ ಮುಂದೆ ಹೆಚ್ಚಿನ ಪ್ರಮಾಣದ ಮಳೆ ಆದರೆ ಪ್ರವಾಹದ ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಕೊಯ್ನಾ ಜಲಾಶಯ ಹಾಗೂ ರಾಧಾನಗರಿ ಜಲಾಶಯದ ಯಾವುದೇ ರೀತಿಯಾದ ನೀರನ್ನು ಹೊರಬಿಟ್ಟಿಲ್ಲ. ಇನ್ನು ಕೊಯ್ನಾ ಜಲಾಶಯ ಹಾಗೂ ರಾಧಾನಗರಿ ಜಲಾಶಯ ಸುಮಾರು 40% ಮತ್ತು ಕೊಯ್ನಾ ಜಲಾಶಯ 35% ಭರ್ತಿಯಾಗಿದೆ. ಆದರೆ ಆ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿ ಒಳಹರಿವು ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಕೃಷ್ಣಾ ನದಿಗೆ ದೂಧಗಂಗಾ ನದಿ ಹಾಗೂ ಕೊಲ್ಹಾಪುರದ ಪಂಚಗಂಗಾ ನದಿಯಿಂದ ಸುಮಾರು 1,25,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ನದಿ ತೀರದಲ್ಲಿ ಜನರಿಗೆ ಇಳಿಯದಂತೆ ಸೂಚನೆ ಸಹ ನೀಡಿದೆ. ಇನ್ನು ಆಲಮಟ್ಟಿ ಹಾಗೂ ಹಿಪ್ಪರಿಗೆ ಬ್ಯಾರೇಜಿಂದ ಹೊರಹರಿವು ಸಹ ಕೃಷ್ಣಾ ನದಿಯಿಂದ ಹೆಚ್ಚಿಗೆ ಹೋಗ್ತಾ ಇರೋದ್ರಿಂದ ಈ ಭಾಗದ ರೈತರಲ್ಲಿ ಒಂದು ನೀರಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇರೋದ್ರಿಂದ ಜನರಿಗೆ ನದಿ ತೀರಿಗೆ ಇಳಿಯದಂತೆ ಸೂಚನೆ ಸಹ ನೀಡಿದ್ದಾರೆ. ಚಿಕ್ಕೋಡಿಯಿಂದ ಮುಷ್ತಾಕ್ ಪೀರ್ಜಾದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.